ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಈಗ ನಿಮಗೆ ಆಟೋ ಸೆಲೆಕ್ಷನ್ ಅಂತ ಇದೆ. ಈ ಆಟೋ ಸೆಲೆಕ್ಷನ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದರೆ, ಇವಾಗ ಇದು ಯಾವ ಲೇಯರಲ್ಲಿ ಇದೆ ಏನು ಎತ್ತ ಅಂತ ನಮಗೆ ಗೊತ್ತಿರಲ್ಲ. ಈಗ ನೋಡಿ, ಆಟೋ ಸೆಲೆಕ್ಷನ್ ಲೇಯರ್ ಆಫ್ ಮಾಡಿದ್ದೀನಿ. ಆಟೋ ಸೆಲೆಕ್ಷನ್ ಲೇಯರ್ ಆಫ್ ಮಾಡಿದಾಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲೇಯರ್ ಸೆಲೆಕ್ಟ್ ಆಗಲ್ಲ. ಯಾಕಂದರೆ ಇದು ನೋಡಿ, ಈ ಲೇಯರ್ ಯಾವ ಲೇಯರಲ್ಲಿದೆ, ಲೇಯರ್ 1ನಲ್ಲಿದೆ, ಬ್ಲೂ ಸರ್ಕಲ್ಲು. ಈ ಬ್ಲೂ ಸರ್ಕಲ್ನ ಆಗ ನೀವು ಮೂವ್ ಮಾಡಬೇಕು ಅಂತಂದರೆ ಈಗ ಟೋಟಲಾಗಿ ನೋಡಿ, ನೀವು ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರೆ ಯಾವುದೋ ಸೆಲೆಕ್ಟ್ ಆಗ್ತಾಯಿದೆ. ಏಕೆ? ಆಟೋ ಸೆಲೆಕ್ಟ್ ಆನ್ ಆಗಿಲ್ಲ ಅಂತಂದರೆ ಅದು ಲೇಯರ್ ಯಾವುದು ಆ್ಯಕ್ಟಿವ್ ಇರುತ್ತೋ ಆ ಆ್ಯಕ್ಟಿವ್ ಲೇಯರ್ನ ಅದು ಸೆಲೆಕ್ಷನ್ ಅಂತ ತಗೊಳುತ್ತೆ. ಆವಾಗ ನೋಡಿ, ನೀವು ಇಲ್ಲೇ ಬಂದು ಕ್ಲಿಕ್ ಮಾಡಬೇಕು ಅಂತಲ್ಲ, ಕ್ಯಾನ್ವರ್ಸಲ್ಲಿ ನೀವು ಎಲ್ಲೇ ಇಟ್ಕೊಂಡು ಕ್ಲಿಕ್ ಮಾಡಿದ್ರು ಯು ಕ್ಯಾನ್ ಮೂವ್. ಅದನ್ನ ಬೇಕಾದ್ರೆ ಮೇಲೆ ಕೆಳಗೆ ಹೇಗೆ ಬೇಕಾದರೂ ಮಾಡ್ಬೋದು. ಈಗ ನೀವು ಬ್ಲೂ ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕು? ಆವಾಗ ನೀವು ಇಂಡಿವಿಜುವಲ್ ಲೇಯರ್ ಹೇಳಬೇಕು ಫೋಟೋಶಾಪ್ಗೆ, ಈ ಲೇಯರ್ 1 ಸೆಲೆಕ್ಟ್ ಮಾಡು ಅಂತ. ಈಗ ನೋಡಿ, ಲೇಯರ್ 1 ಸೆಲೆಕ್ಟ್ ಆಯಿತು. ಅದೇ ಥರ ಈಗ ನೀವು ಎವ್ರಿ ಟೈಮ್ ಹೋಗಿ ನಾನು ಲೇಯರ್ ಹಿಂಗೆ ಟಚ್ ಮಾಡಿ ಹೇಳೋಕ್ಕಾಗಲ್ಲ, ಕ್ಲಿಕ್ ಮಾಡಿ ಹೇಳೋಕ್ಕಾಗಲ್ಲ ಅಂತಂದರೆ ಆವಾಗ ನಿಮಗೆ ಬರೋದೇ ಈ ಆಟೋ ಸೆಲೆಕ್ಷನ್. ಈ ಆಟೋ ಸೆಲೆಕ್ಷನ್ ಆ್ಯಕ್ಟಿವ್ ಆಗಿದ್ದರೆ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಆ ಲೇಯರ್ ಆ್ಯಕ್ಟಿವ್ ಆಗುತ್ತೆ. ನೋಡಿ, ಈಗ ಲೇಯರ್ 1 ಮೇಲೆ ಕ್ಲಿಕ್ ಮಾಡಿದ್ದೀನಿ, ಲೇಯರ್ 1 ಆ್ಯಕ್ಟಿವ್ ಆಗಿದೆ. ಅದೇ ಇವಾಗ ಲೇಯರ್ 2 ಮೇಲೆ ಕ್ಲಿಕ್ ಮಾಡ್ತೀನಿ, ಲೇಯರ್ 2 ಆ್ಯಕ್ಟಿವ್ ಆಗಿದೆ. ಅದೇ ಈಗ ಲೇಯರ್ 3 ಮೇಲೆ ಕ್ಲಿಕ್ ಮಾಡ್ತೀನಿ, 3 ಆ್ಯಕ್ಟಿವ್ ಆಗಿದೆ. ಈಗ ವೈಸ್ ವರ್ಷ ಯಾವ್ದು ಬೇಕಾದ್ರೂ ಇದು ನಿಮಗೆ ಈಗ ಹೆಂಗೆ ಅಂದರೆ ಅಸೆಂಡಿಂಗು ಡಿಸೆಂಡಿಂಗ್ ಆರ್ಡ್ರ್ ಥರನೇ ಅಲ್ಲ, ರ್ಯಾಂಡಮಾಗಿ ಎಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಿ. ಈಗ ನೋಡಿ, ಗ್ರೀನ್ ಸರ್ಕಲ್ಲು, ರೆಡ್ಡು ಯಾವುದಾದ್ರೂ ಕ್ಲಿಕ್ ಮಾಡಿದ್ರೆ ನೀವು ಕರೆಕ್ಟಾಗಿ ಅದು ಆ್ಯಕ್ಟಿವ್ ಆಗುತ್ತೆ.